ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಮ್ಮೆ ಹಿಂದುಳಿದ ಆಯೋಗವನ್ನು ರಚನೆ ಮಾಡಿ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಹಿಂದುಳಿದ ವರ್ಗದ ಆಯೋಗವನ್ನು ಮಾಡಿದ್ದಾರೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂಥ ಜಾತಿ ಜನಾಂಗವನ್ನು ಗುರುತಿಸತಕ್ಕಂಥ ಆಯೋಗ ಮಾಡಲಿದೆ. ಆದರೆ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಹುನ್ನಾರಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ನೀವು ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕೈಪಿಡಿಯನ್ನು ತಾವು ನೋಡಿದಾಗ ಹಿಂದೂ ಸಮಾಜದಲ್ಲಿರತಕ್ಕಂಥ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಪದವಿಯನ್ನು ಬಳಸ್ತಕ್ಕಂಥ, ಕ್ರಿಶ್ಚಿಯನ್ ಹೆಸರನ್ನು ಬಳಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಹಿಂದುಳಿದ ಆಯೋಗ ಮಾಡಿದೆ. ಬೆಳಗಾವಿಯ ಹಿಂದೂ ಜಾಗರಣ ಸಮಿತಿಯ ಸರ್ವ ಸದಸ್ಯರು, ಬೆಳಗಾವಿ ನಗರ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರತಕ್ಕಂಥ ಹಿಂದೂ ಸಮಾಜದ ಬಾಂಧವರು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಇದನ್ನು ಖಂಡಿಸ್ತೀವಿ. ಇವತ್ತು ಸರ್ಕಾರ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ವಿಚಾರವನ್ನು ಇಲ್ಲೇ ಕೈಬಿಡಬೇಕು. 22ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಜಾತಿ ಗಣತಿಯನ್ನು ಕೂಡಲೇ ತಡೆ ಹಿಡಿಯಬೇಕು. ಇವತ್ತೇನು ಹಿಂದೂ ಸಮಾಜಗಳ ಪದಗಳ ಹಿಂದೆ ಬಳಕೆ ಮಾಡಿರ್ತಕ್ಕಂಥ ಕ್ರಿಶ್ಚಿಯನ್ ಅಂತಕ್ಕಂಥ ಏನು ಅವರು ಹೆಸರನ್ನು ಸೇರಿಸಿದ್ದಾರೆ, ಕೂಡಲೇ ಕೈಬಿಟ್ಟು ಅದಕ್ಕೆ ಬೇಡಿಕೆಗೆ ಸ್ಪಂದಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ರೆ ನಾವು ನೇರವಾಗಿ ಆಯೋಗದ ಅಧ್ಯಕ್ಷರಿಗೆ ಭೇಟಿಯಾಗ್ತೀವಿ. ಇದಾದ ನಂತರ ಗವರ್ನರ್ ಅವರಿಗೆ, ರಾಜ್ಯಪಾಲರಿಗೆ ಭೇಟಿಯಾಗ್ತಕ್ಕಂಥ ಕಾರ್ಯಕ್ರಮ ಇದೆ. ಇದೆಲ್ಲವೂ ಆಗದೇ ಇದ್ರೆ ಸಹಿತ ಕಾನೂನು ಹೋರಾಟವನ್ನು ನಾವು ಮಾಡಲಿದ್ದೀವಿ. ಇವತ್ತು ಈಗಲಾದರೂ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಹಿಂದೂ ಸಮಾಜದ ಕ್ಷಮೆಯನ್ನು ಯಾಚಿಸಬೇಕು. ಕೂಡಲೇ ತಮ್ಮ ನಿರ್ಧಾರವನ್ನು ಬದಲಿಸಿ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ತೆಗಿಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜಾತಿ ಉಪಜಾತಿಯ ಜನ, ಅದು ಲಿಂಗಾಯತರಾಗಿರ್ಬೋದು, ಜೈನರು, ಬ್ರಾಹ್ಮಣರು, ವಾಲ್ಮೀಕಿ ಸಮಾಜದವರು, ಪರಿಶಿಷ್ಟ ಪಂಗಡ, ಕುರುಬ ಸಮಾಜದವರು ಎಲ್ಲರೂ ಕೂಡಿ ಇವತ್ತು ನಾವು ನಿರ್ಣಯವನ್ನು ಮಾಡಿದ್ದೀವಿ. 2 ಮನವಿಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಒಂದು ರಾಜ್ಯಪಾಲರಿಗೆ ಕಳಿಸಬೇಕು, ಇನ್ನೊಂದನ್ನ ಬ್ಯಾಕ್ವರ್ಡ್ ಕಮಿಷನ್ದ ಅಧ್ಯಕ್ಷರಿಗೆ ಕಳಿಸಬೇಕು. ಅದರ ಪಾವತಿಯನ್ನು ನೀವು ನಮಗೆ ಕೊಡಬೇಕು. ನಿನ್ನೆ ನಾವು ವಕೀಲರು ಸುಮಾರು 10 ಜನ ಡಿಸಿ ಅವರಿಗೆ ಬಂದು ಭೇಟಿಯಾಗಿ